ಕಾಂಗ್ರೆಸ್ ನಾಯಕರಾದಂಥ ರಾಹುಲ್ ಗಾಂಧಿ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಕೆಪಿಸಿಸಿ ಕಚೇರಿಯಲ್ಲಿ ಪ್ರಮುಖವಾಗಿ ನೇತ್ರದಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಶಿಬಿರವನ್ನು ಆಯೋಜನೆ ಮಾಡಿದರು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಪ್ರಮುಖವಾಗಿ ರಾಜ್ಯದ ಯುವ ನಾಯಕರಾದಂಥವರು, ರಾಜ್ಯದ ಯುವ ಅಧ್ಯಕ್ಷರಾದಂಥ ಮಂಜುನಾಥ್ ಅವರು ಸದ್ಯಕ್ಕೆ ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಶಿಬಿರವನ್ನು ಆಯೋಜನೆ ಮಾಡಿದ್ರಿ, ಯಾವ ರೀತಿಯಾಗಿ ಕಾರ್ಯಕ್ರಮ ಇತ್ತು, ಏನು ಕತೆ ಅಂತ? ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಏನು ನೇತ್ರದಾನ ಶಿಬಿರವನ್ನು ಅರೇಂಜ್ ಮಾಡಿದ್ವಿ. ನಮ್ಮ ಎಲ್ಲ 106 ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳು ನೇತ್ರದಾನವನ್ನು ಮಾಡಿದ್ದಾರೆ. ಜೊತೆಗೆ ವಿಶೇಷ ಅಂದರೆ ರಾಜ್ಯದ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬರು ಕೂಡ ನೇತ್ರದಾನವನ್ನು ಮಾಡಿದ್ರು ತಮ್ಮ ಎದುರುಗಡೆ. ಇದರ ಸಂದೇಶ ಇಷ್ಟೇ, ರಾಹುಲ್ ಗಾಂಧಿಯವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಫ್ರತ್ ಜೋಡೋ ಭಾರತ್ ಜೋಡೋ ಅನ್ನೋ ಒಂದು ಸಂದೇಶವನ್ನು ಇಟ್ಕೊಂಡು ಪ್ರೀತಿ ಹಂಚೋದ್ರ ಮುಖಾಂತರ ದೇಶವನ್ನು ಕಟ್ಟಿ ಅಂತ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಸಂದೇಶವನ್ನು ನಾವು ಎಲ್ಲ ಕಡೆ ಹಂಚಬೇಕು ಅಂತಂದರೆ ನಾವು ಅದೇ ರೀತಿ ನಡ್ಕೊಬೇಕು ಅನ್ನೋದು ನಮ್ಮ ದೃಷ್ಟಿ. ಇವತ್ತು ರಾಜ್ಯಾದ್ಯಂತ ಪ್ರತಿ ಅಸೆಂಬ್ಲಿಗಳಲ್ಲೂ ಕೂಡ ಬುಕ್ಸ್ ಹಂಚುವಂಥದ್ದಿರ್ಬೋದು, ಬ್ಲಡ್ ಕ್ಯಾಂಪು ಮತ್ತು ಐ ಕ್ಯಾಂಪು, ಈ ರೀತಿಯ ಸಾಮಾಜಿಕ ಕಾರ್ಯಕ್ರಮಗಳನ್ನು ಯುವ ಕಾಂಗ್ರೆಸ್ ಹಮ್ಮಿಕೊಂಡಿದೆ. ರಾಜ್ಯದ 224 ಕಾನ್ಸ್ಟಿಟ್ಯೂನ್ಸಿಗಳ ಕೂಡ ನಡೀತಾ ಇದೆ. ಇವತ್ತು ನಾವು ಕೇಂದ್ರ ಸ್ಥಾನವಾದಂಥ KPCCಯಲ್ಲಿ ನೇತ್ರದಾನವನ್ನು ಮಾಡಿದ್ದೀವಿ. ನಮ್ಮ ರಾಷ್ಟ್ರೀಯ ಯುವ ಕಾಂಗ್ರೆಸ್ ನಾಯಕರಾದಂಥ ನಮ್ಮ ಭಂಡಾರಿ ಸಾಹೇಬರು ಕೂಡ ಇದ್ದರು, ನಿಗಮ್ ಭಂಡಾರಿಯವರು, ಮತ್ತು ಎಲ್ಲ ಯುವ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ಕಾರ್ಯಾಧ್ಯಕ್ಷರಾದಂಥ ಮಂಜುನಾಥ್ ಭಂಡಾರಿಯವರು ಕೂಡ ನೇತ್ರದಾನವನ್ನು ಮಾಡಿದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ಯಾವತ್ತೂ ಕೂಡ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಜನರನ್ನು ಒಡೆಯುವಂಥ ಕೆಲಸವನ್ನು ಮಾಡಲ್ಲ, ಸಹೋದರತ್ವವನ್ನು ಒಡೆಯುವಂಥ ಕೆಲಸವನ್ನು ಮಾಡಲ್ಲ. ದೇಶವನ್ನು ಕಟ್ಟಬೇಕು ಅಂದರೆ ಪ್ರೀತಿಯಿಂದ ಕಟ್ಟಬೇಕು ಅಂತ ರಾಹುಲ್ ಗಾಂಧಿ ಅವರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಸರಿ, ಮುಂದಿನ ದಿನದಲ್ಲಿ ಯಾವ ರೀತಿ ಕಾರ್ಯಕ್ರಮಗಳು, ಏನಾದರೂ ಯೋಚನೆ ಇದೆಯಾ? ನೋಡಿ, ನಾವು ಆಲ್ರೆಡಿ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸವನ್ನು ಕೈಗೊಂಡಿದ್ದೀವಿ. ಇಲ್ಲಿವರೆಗೂ ಕೂಡ 11 ಜಿಲ್ಲೆಗಳಲ್ಲಿ ನಾನು ಆಲ್ರೆಡಿ ಪ್ರವಾಸ ಕೈಗೊಂಡಿದ್ದೀನಿ. ನಮ್ಮ ಇನ್ಚಾರ್ಜ್ ಜೊತೆ 9 ಜಿಲ್ಲೆಗಳಿಗೆ ಪ್ರವಾಸ ಕೈಗೊಂಡಿದ್ದೀನಿ. ಮತ್ತು ಇನ್ನು ಶನಿವಾರದಿಂದ ಕೊಡಗಿನಿಂದ ಪ್ರವಾಸವನ್ನು ಕೈಗೊಳ್ತಾ ಇದ್ದೀವಿ. ಕೊಡಗು, ಮಂಗಳೂರು, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ, ಈ ರೀತಿ ಫುಲ್ ಎಲ್ಲ ಜಿಲ್ಲೆಗಳಲ್ಲಿ ಹೋಗಿ ಕಾರ್ಯಕರ್ತರನ್ನು ಸಂಘಟನೆ ಕಟ್ಟೋದು, ಯಾವ ರೀತಿ ಅನ್ನೋ ಒಂದು ಹುಮ್ಮಸ್ಸನ್ನು ಕೊಡುವಂಥದ್ದು, ಶಕ್ತಿ ಅಂತ ಕೊಡುವಂಥದ್ದು, ಮತ್ತು ನಮ್ಮ ಸಿದ್ಧಾಂತ ಮತ್ತು ತತ್ವ ಏನು ಗಾಂಧಿ ತತ್ವ ಮತ್ತು ಸಂವಿಧಾನವನ್ನು ನಾವು ಫಾಲೋ ಮಾಡ್ತೀವಿ ಕಾಂಗ್ರೆಸ್ಸು, ಅದನ್ನು ಮುಂದಿಟ್ಟು ಕಾರ್ಯಕರ್ತರು ಯಾವ ರೀತಿ ಬಲಿಷ್ಠವಾಗಬೇಕು ಅನ್ನೋದನ್ನು ಹೇಳ್ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಅವರಲ್ಲಿ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ತೀವಿ. ಈಗ ರಾಜ್ಯದ ಯುವ ಅಧ್ಯಕ್ಷರಾಗಿದ್ದೀರಾ, ಒಂದು ಹೊಸ ಅಧಿಕಾರ, ಯಾವ ರೀತಿಯಾದಂಥ ಅಧಿಕಾರ ಇದೆ ಅನ್ನೋದು ಅಂದರೆ ಒಂದು ಯಾವ ರೀತಿಯಾಗಿ ನಿಭಾಯಿಸ್ತಾ ಇದ್ದೀರಾ ಅಂತ ಹೇಳಿ? ಇದು ಅಧಿಕಾರ ಅಲ್ಲ, ಪಕ್ಷ ನನಗೆ ಸಂಘಟನೆ ಮಾಡೋದಕ್ಕೆ ಜವಾಬ್ದಾರಿಯನ್ನು ಕೊಟ್ಟಿದೆ. ಈ ಮುಂಚೆನೂ ಕೂಡ ವಿದ್ಯಾರ್ಥಿ ಕಾಂಗ್ರೆಸ್ ಅಂದರೆ NSUಗೆ ಸತತ 7 ವರ್ಷ ಅವಕಾಶವನ್ನು ಕೊಟ್ಟಿತ್ತು. ತದನಂತರ ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷನಾಗಿ, ಕಾರ್ಯಾಧ್ಯಕ್ಷನಾಗಿ ಕೂಡ ಅವಕಾಶ ಕೊಟ್ಟಿತ್ತು. ಇವಾಗ ಅಧ್ಯಕ್ಷನಾಗಿ ಅವಕಾಶವನ್ನು ಕೊಟ್ಟಿದ್ದೆ. ಈ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸ್ತೀನಿ ಅನ್ನೋ ನಂಬಿಕೆ ನನಗಿದೆ, ಮತ್ತು ನಾಯಕರಲ್ಲೂ ಕೂಡ ನಂಬಿಕೆ ಇದೆ. ಅದನ್ನ ಸರಿಯಾಗಿ ನಿಭಾಯಿಸ್ತೇನೆ, ಮತ್ತು ಪಕ್ಷ ಕಟ್ಟುವಂಥ ಕೆಲಸವನ್ನು ಮಾಡ್ತೀವಿ. 2028ಕ್ಕೆ ಮತ್ತೆ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಮರುಕಳಿಸುತ್ತೆ. ಈ ಒಂದು ವಿಧಾನಸೌಧ ಗದ್ದುಗೆ ಮತ್ತೆ ಕಾಂಗ್ರೆಸ್ ಸೇರುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಈಗ ಆಲ್ರೆಡಿ ನಮ್ಮ ರಾಜ್ಯ ಪ್ರವಾಸದಲ್ಲಿ ನಾವು ಮುಂದೆ ಇಟ್ಟಿರೋದು ಅದೇನೆ, 2028ಕ್ಕೆ ಮತ್ತೆ ಕಾಂಗ್ರೆಸ್ ಮರಳಿ ಸರ್ಕಾರವನ್ನು ಮಾಡಬೇಕು ಅನ್ನೋ ಉದ್ದೇಶ ನಮ್ಮಲ್ಲಿದೆ. ಯಾಕೆಂದರೆ ನಾವು ಕೊಟ್ಟಂಥ ಗ್ಯಾರಂಟಿಗಳು ಬಡವರಿಗೆ, ಯಾರು ಧ್ವನಿ ಇರಲಿಲ್ಲ ಆ ಥರದವ್ರಿಗೆ, ಕೂಲಿ ಕಾರ್ಮಿಕರಿಗೆ, ಮಹಿಳೆಯರಿಗೆ, ವಿದ್ಯಾರ್ಥಿಗಳಿಗೆ, ಇದು ಎಲ್ಲರೂ ಕೂಡ ಸೌಕರ್ಯ ತಟ್ಟಿದೆ. ಯಾರಿಗೆ ಸರಿಯಾಗಿ ತಲುಪಿಲ್ವಲ್ಲ, ಎಲ್ಲ ಉಳ್ಳವರಿದ್ರಲ್ಲ, ಅವ್ರು ಬಂದು ಆಚೆ ಸರಿ ಇಲ್ಲ ಅಂತ ಸುಳ್ಳನ್ನು ಹೇಳ್ತಾ ಇದ್ದಾರೆ. ಏನು ವಾಟ್ಸಪ್ ಯೂನಿವರ್ಸಿಟಿಯ ಮೆಂಬರ್ಸ್ಗಳು ಯಾರಿದ್ದಾರೆ ಅವ್ರುಗಳು, ಅದನ್ನು ಬಿಟ್ಟರೆ ನಮ್ಮ ಗ್ಯಾರಂಟಿ ಮತ್ತು ನಮ್ಮ ಜನಗಳು ನಮ್ಮನ್ನು ಕೈ ಹಿಡಿತಾರೆ. ಅವ್ರದ್ದೇ ಗ್ಯಾರಂಟಿ, ಅವ್ರದ್ದೇ ಸರ್ಕಾರ, ಮತ್ತು ಅವರೇ ಸರ್ಕಾರ ತರ್ತಾರೆ ನಂಬಿಕೆ ನಮಗಿದೆ. ಅದನ್ನ ಇಟ್ಕೊಂಡು ನಾವು ಮತ್ತೆ 2028ವರೆಗೂ ಕೂಡ ಇದೇ ರೀತಿ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಸರಿ, 2028ಕ್ಕೆ ಮತ್ತೆ ಅಧಿಕಾರಕ್ಕೆ ಬರ್ತೀರಿ ಅಂತ ಹೇಳಿದರೆ ವಿರೋಧ ಪಕ್ಷದ ನಾಯಕರು ಕೂಡ ಹೇಳ್ತಾ ಇದ್ದಾರೆ. JDS ಮತ್ತು ಒಂದು ಕಡೆ BJP ಇಬ್ಬರು ಪ್ರಮುಖ ನಾಯಕರು ನಾವು ಅಧಿಕಾರಕ್ಕೆ ಬರ್ತೀವಿ, ಚುಕ್ಕಾಣಿ ಹಿಡಿತೀವಿ ಅಂತ ಹೇಳ್ತಾ ಇದ್ದಾರೆ. JDS ದೇವೇಗೌಡ ಇದ್ದಂಥ JDS ಇವಾಗ ಕಾಣಿಸ್ತಾ ಇಲ್ಲ. ಅದು BJPಗೆ ಸಮ್ಮಿಲನ ಆಗಿಬಿಟ್ಟಿದೆ. ಅವರು ಮಾತಾಡೋವಂಥ ರೀತಿ ಗಂಟೆಗೂ ಬದಲಾಯಿಸಿ ಮಾತಾಡ್ತಾರೆ. ಯಾರು ಕುಮಾರಸ್ವಾಮಿಯವರು, ಅವ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ. ನೀವು BJPನ ತೊಗೊಂಡ್ರೆ ಅವರೇ ಒಂದೊಂದು ಭಾಗಕ್ಕೆ ಒಬ್ಬರು ಅಧ್ಯಕ್ಷರಾಗ್ಬಿಟ್ಟಿದ್ದಾರೆ. ಯತ್ನಾಳ್ ಅವರು ಉತ್ತರ ಕರ್ನಾಟಕ ಅಧ್ಯಕ್ಷರಾಗಿದ್ದಾರೆ. ನೀವು ಮಂಗಳೂರು ಸೈಡ್ ಹೋದರೆ ಇನ್ನೊಬ್ಬರು ಅಧ್ಯಕ್ಷ ಇರ್ತಾರೆ. ಈ ಕಡೆ ಬೆಂಗಳೂರು ಸೈಡ್ಗೆ ಅಶೋಕ್ ಅವರು ಅವರದೇ ನಿರ್ಣಯ, ಚಿಕ್ಕಮಗಳೂರು ಕಡೆ ಹೋದರೆ CT ರವಿಯವ್ರ ನಿರ್ಣಯ ಇದೆ. ನೀವು ಬೆಳಗಾಂಗೆ ಹೋದರೆ ರಮೇಶ್ ಜಾರಕಿಹೊಳಿ ನಿರ್ಣಯ ಇದೆ. ಅವರಲ್ಲೇ ಮತ್ತೆ ಒಗ್ಗಟ್ಟಿಲ್ಲ. ನಮ್ಮಲ್ಲಿ ನಾವು ವಿರೋಧಿಗಳನ್ನು ಎದುರಿಸೋದಕ್ಕೆ ಜೊತೆಗೆ ಪ್ರೀತಿಯಿಂದ ಎದುರಿಸೋದಕ್ಕೆ ಕೂಡ ರೆಡಿ ಇದ್ದೀವಿ. ನಮ್ಮ ನಾಯಕರುಗಳು ಶಕ್ತಿಯುತವಾಗಿದ್ದಾರೆ, ರಾಜ್ಯವನ್ನು ನಡೆಸ್ತಾ ಇದ್ದಾರೆ. ಅವ್ರು ಸುಳ್ಳು ಹೇಳ್ಕೊಂಡು ಓಡಾಡ್ತಾರೆ ಹೊರತು ಅವ್ರ ಹತ್ರ ಏನೂ ಇಲ್ಲ ಗ್ರೌಂಡಲ್ಲಿ. ನಮಗೂ ನಂಬಿಕೆ ಇದೆ. ಅವರು ಮಾಡುವಂಥ ಕೆಲಸಗಳೆಲ್ಲ ಹಿಟ್ ಆ್ಯಂಡ್ ರನ್ ಕೆಲಸಗಳು. ಅವ್ರು ಮಾಡೋದಿಲ್ಲ ಅದೇ ರೀತಿ. RCBಯನ್ನು ಅವಕಾಶವಾಗಿ ರೂಪಿಸ್ಕೊಳ್ಳೋಕೆ ನೋಡಿದ್ರು.
ಅವರೇ ಮುಂಚೆನೇ ಟ್ವೀಟ್ ಮಾಡಿದರು ಮೆರವಣಿಗೆ ಕೊಡ್ತಾ ಇಲ್ಲ ನೀವು ಅಂತ. ಕೊಟ್ಟಿಲ್ಲದೆ ಇರೋದು ಸರಿ ಅಂತ ಆಮೇಲೆ ಅವರು ಡಿಲೀಟ್ ಮಾಡ್ತಾರೆ. ಇಂಥ ಹಿಂದೇಟ್ ಹಾಕುವಂಥ ವಿರೋಧ ಪಕ್ಷವನ್ನು ನೋಡಿಲ್ಲ. ನಾವು ವಿರೋಧ ಪಕ್ಷದಲ್ಲಿ ಇದ್ವಿ, ನಮ್ಮ ವಿರೋಧ ಪಕ್ಷದ ನಾಯಕರು ಮಾತಾಡ್ತಾ ಇದ್ದಾರೆ ಅಂತಂದರೆ ಬೇರೆ ಎಲ್ಲ ಶಾಸಕರುಗಳು ಅಸೆಂಬ್ಲಿ ಒಳಗೆ ಕೇಳ್ತಾ ಇದ್ರು ಕುಂತು. ಈಗಿನ ವಿರೋಧ ಪಕ್ಷದ ನಾಯಕರು ಏನು ಮಾತಾಡ್ತಾರೆ ಅಂತ BJP ನಾಯಕರುಗಳಿಗೆ ಗೊತ್ತಿಲ್ಲ, ಅವ್ರ ಕಾರ್ಯಕರ್ತರಿಗೆ ಗೊತ್ತಾಗ್ತಾ ಇಲ್ಲ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.